ಹಾಯ್ ಹಲೋ ನಮಸ್ಕಾರ. ವರ್ಷಿಗೌಡ ಸಂಚಾರಿ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನಾವಿವತ್ತು ಮಾಡೋಣ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟ್ಫುಲ್ ಆಗಿರೋ ಚಿಕನ್ ಫ್ರೈ. ಫಸ್ಟು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಅದಾದಮೇಲೆ ಒಂದು ಮೆಣಸಿನ್ಕಾಯಿನ ಚಟಪಟ ಚಟಪಟ ಅಂತ ಹುರ್ಕೊಳ್ಳಿ. ಆಮೇಲೆ ಒಂದು 4 ಬೆಳ್ಳುಳ್ಳಿನ ಚೆನ್ನಾಗಿ ಗೆಜ್ಜೆ ಹಾಕ್ಕೊಳ್ಳಿ, ಯಾಕಂದರೆ ಬೆಳ್ಳುಳ್ಳಿ ಫ್ಲೇವರ್ ಬಿಡಬೇಕಲ್ವಾ. ಆಮೇಲೆ ಗೊತ್ತಲ್ಲ, ನಮ್ಮ ಅಡುಗೆ ಮನೆ ರಾಜ ಈರುಳ್ಳಿನ ಹಾಕ್ಕೊಳ್ಳೇಬೇಕು, ಇಲ್ಲ ಅಂದರೆ ಚಿಕನ್ ಫ್ಲೇವರೇ ಬರಲ್ಲ ಕಣ್ರಿ. ಚೆನ್ನಾಗಿ ಹಳದಿ ಬಣ್ಣಕ್ಕೆ ಬರೋ ತನಕ ಈರುಳ್ಳಿನ ಬಾಡಿಸ್ಕೊಳ್ಳಿ. ನಿಮಗೆ ಗೊತ್ತೇ ಇದೆ, ಹೇಳೋದು ಬೇಡ. ಇದ್ರ ಮಧ್ಯೆ ನನ್ನ ಅಕ್ಕನ ತರಲೆ ತಮಾಷೆಗಳು ಜೋರಾಗೇ ಇತ್ತು. ವಿಡಿಯೋ ಮಾಡಬೇಡ ಅಂತ ಅವಳು, ವಿಡಿಯೋ ಮಾಡ್ತೀನಿ ಅಂತ ನಾನು. ಓಕೆ, ಅದಾದಮೇಲೆ ಕರಿಬೇವು ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಬೊಂಬಾಟಾಗಿರುತ್ತೆ. ಆಮೇಲೆ ಒಂದು ಟೊಮೊಟೊನ ಕಟ್ ಮಾಡ್ಕೊಳ್ಳಿ. ಅರ್ಧ kg ಚಿಕನ್ ತೊಗೊಂಡ್ರೆ ಒಂದು ಸಾಕು, 1 kg ಚಿಕನ್ ತೊಗೊಂಡ್ರೆ 1-2 ಟೊಮೊಟೊ ಹಾಕ್ಕೊಳ್ಳಿ. ಆಮೇಲೆ ನಮ್ಮ ಕೂರ್ಗ್ ಸ್ಟೈಲಲ್ಲಿ ಈ ಎಣ್ಣೆಗೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಜೊತೆಗೆ ಒಂದು ಸ್ವಲ್ಪ ಫ್ಲೇವರ್ಗೆ ಪೆಪ್ಪರ್, ಇದೆಲ್ಲನೂ ಕೂಡ ನಾವು ಈ ಈರುಳ್ಳಿ ಬೆಳ್ಳುಳ್ಳಿ ಜೊತೆನೇ ಹಾಕ್ಕೊಳ್ತೀವಿ. ಆಮೇಲೆ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡೋಣ, ಯಾಕಂದರೆ ಚಕ್ಕೆ ಲವಂಗ ಎಲ್ಲ ನಾರ್ಮಲಿ ಹಾಕಿದರೆ ಅದು ಬಾಯಿಗೆ ಸಿಕ್ಕತ್ತೆ, ಸೈಡಲ್ಲಿ ಎತ್ತಿಕ್ತೀವಿ, ತಿನ್ನಲ್ಲ ಅಂತ. ಆಮೇಲೆ ನಮ್ಮ ಚಿಕನ್ ರಾಜ ಬಂದೇ ಬಿಟ್ಟ. ಪಟ ಅಂತ ಪಾತ್ರೆಗೆ ಹಾಕ್ಕೊಳ್ಳಿ, ಚೆನ್ನಾಗಿ ತಿರುಗಿಸಿ, ಯಾಕಂದರೆ ಅಡಿ ಹಿಡಿಬಾರ್ದು ಚಿಕನ್ನು. ಏನಾದರೂ ಅಡಿ ಹಿಡಿದ್ರೆ ಟೇಸ್ಟ್ ಕೂಡ ಡಮಾರಾಗತ್ತೆ. ಹೊಲ್ಸ್ ಹೋಗಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕಲೇಬೇಕು. ಹಾಗಾಗಿ ಎಲ್ಲವನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಂಡು ಜೊತೆಗೆ ಮುಚ್ಚಿಟ್ಬಿಡೋಣ. ಒಂದು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಸ್ಟವ್ನ ಸಣ್ಣದಾಗಿಡಿ. ಅಕಸ್ಮಾತ್ ನೀವು ಜೋರಾಗಿ ಕೊಟ್ಟರೆ ಚಿಕನ್ ಫ್ರೈ ಹೊಗೆ. ನಾವು ಮಾಡ್ತಾ ಈ ಉಪ್ಪು ಹಾಕದೆ ಮರ್ತೋಗ್ಬಿಟ್ವಿ, ಯಾಕಂದರೆ ಸಾಂಬಾರಿಗೆ ಪಲ್ಯಕ್ಕೆ ಉಪ್ಪು ಮೇನ್ ಕಣ್ರಿ. ಓಕೆ, ಉಪ್ಪು ಹಾಕಾಯಿತು, ಚಿಕನ್ನು ಬೆಂದಾಯಿತು. ಮುಖ್ಯವಾಗಿ ನೋಡಬೇಕಾಗಿರೋದಿಲ್ಲಿ ನೀರನ್ನು ಸೇರಿಸಬಾರ್ದು, ಜೊತೆಗೆ ಜಾಸ್ತಿ ನೀರನ್ನು ಹಾಕಿದರೆ ಟೇಸ್ಟ್ ಹೋಗುತ್ತೆ, ಎಣ್ಣೆ ಜಾಸ್ತಿ ಹಾಕಿದರೂ ಟೇಸ್ಟ್ ಹೋಗೋದು ಪಕ್ಕ. ಆಮೇಲೆ ಒಂದು ಅರ್ಧ ಹಿಡಿ ನಿಂಬೆಹಣ್ಣನ್ನು ಈ ಫ್ರೈಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣನ್ನು ಹಾಕಿರೋದ್ರಿಂದ ಟೇಸ್ಟು ಬೊಂಬಾಟಾಗಿರುತ್ತೆ. ಇನ್ಯಾಕೆ ತಡ, ಮಾಡ್ಕೋತಾ ಇರಿ, ತಿನ್ಕೋತಾ ಇರಿ, ಎಂಜಾಯ್ ಮಾಡಿ. ಜೊತೆಗೆ ನಮ್ಮ ವರ್ಷಿಗೌಡ ಸಂಚಾರ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಪಟ್ ಅಂತ ಕಮೆಂಟ್ ಮಾಡಿರಿ.